birthday to you. Happy birthday to you. ಇವತ್ತು ಸ್ಪೆಷಲ್ ಏನು ಅಂತಂದರೆ ನನ್ನ ಬರ್ತ್ಡೇ. ಸೊ yours. Good morning. ಈಗ ಕಾಫಿ ಕುಡಿತಾ ಇದ್ದೀವಿ. ಎಲ್ಲ ಕಡೆ ಮೇಲೆ ಇದ್ದೇ ಇರ್ತಾರೆ. ಅದಕ್ಕೆ ಅಲ್ಲಿ ನಿಮ್ಮ ಬರ್ತೆ ಅಲ್ವಾ, ನೀವು ಇನ್ನೇನು ಕಳ್ಕೊಳ್ತಾರೆ. ಸೊ ಇವತ್ತು ಸ್ಪೆಷಲ್ ಏನು ಅಂತಂದರೆ ನನ್ನ ಬರ್ತ್ಡೇ. ಸೊ ಐಮ್ ಎಂಜಾಯಿಂಗ್ ಇಟ್ ಆ್ಯಕ್ಚುಲಿ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೆಳಗ್ಗೆ ಎದ್ದು ಈ ಥರ ವ್ಯೂ ನೋಡೋದಕ್ಕೆ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಈಗ ಇಲ್ಲಿಂದ ಚೆಕ್ಔಟ್ ಆಗಿ ತಿರ್ಗಾ ಇನ್ನೊಂದು ರೆಸಾರ್ಟ್ಗೆ ಚೆಕ್ಇನ್ ಆಗಿ ಅಲ್ಲಿಂದ ಹೋಗಿ ಸ್ವಲ್ಪ ಇನ್ನೊಂದಷ್ಟು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು ಪ್ಲ್ಯಾನ್ ಇದೆ. ನೈಟ್ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ನಮ್ಮ ರೂಮ್ ಅಂತೂ ಕಂಪ್ಲೀಟಾಗಿ ಫ್ರೀಸ್ ಆಗಿಬಿಟ್ಟಿತ್ತು. ನಾವೆಲ್ಲ ಅಂತೂ ಟೂ ಬ್ಲ್ಯಾಂಕೆಟ್ಸ್ನ ಹೊತ್ಕೊಂಡು ಬೆಚ್ಚಗೆ ಮಲ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಬೆಳಗ್ಗೆ ಇದ್ದರೆ ರೆಸಾರ್ಟ್ನ ಈ ಥರದ್ದೊಂದು ವ್ಯೂ, ಆ ವಾತಾವರಣ, ವೆದರ್ ಆಗಿರಲಿ, ಆ ಗಾಳಿ ಆಗಿರಲಿ, ಓ ಮೈ ಗಾಡ್. ಆ್ಯಂಡ್ ಇವತ್ತು ನನ್ನ ಬರ್ಡೇ ಬೇರೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಎವರ್ ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ಕೋತಾ ಇರೋದಲ್ಲಿ. ಕಾಫಿನ ಕುಡ್ಕೊಂಡು ವಿ ಆರ್ ಎಂಜಾಯಿಂಗ್. ಬಟ್ ನೈಟ್ ಸಿಕ್ಕಾಪಟ್ಟೆ ಚಳಿ ಇತ್ತು. ಥ್ಯಾಂಕ್ ಯು. ಪ್ರೇಮ ಇಲ್ಲಿ ನೋಡು. ಈಗ ಜಸ್ಟ್ ಟಿಫನ್ ಆಯಿತು. ಟಿಫನೆಲ್ಲ ಚೆನ್ನಾಗಿತ್ತು. ಅವ್ರ ಕಡೆ ಸ್ಪೆಷಲ್ ಥರ ಟಿಫನ್ ಮಾಡಿದರು. ಸೊ ಇಟ್ ವಾಸ್ ವೆರಿ ಗುಡ್. ಟಿಫನ್ ಆಯಿತು. ಟಿಫನ್ ಆಗಿ ಈಗ ಹೋಗಿ ಚೆನ್ನಾಗಿ ರೆಡಿ ಆಗೋದು, ಚೆಕ್ಔಟ್ ಆಗೋದು. ಸೊ ಚೆಕ್ಔಟ್ ಆಗಿ ನಾನು ನಿಮಗೆ ಸಿಗ್ತೀನಿ. ಪಿಲ್ಲೋ ಕೆಳಗಡೆ ಏನು ಇಟ್ಟಿರಲಿಲ್ಲಲ್ಲ ನೀವು? ಈಗ ನಾವು ಎಲ್ಲ ರೆಡಿಯಾಗಿದ್ದೀವಿ. ಇಲ್ಲಿಂದ ಚೆಕ್ಔಟ್ ಆಗಿ ಇನ್ನೊಂದು ರೆಸಾರ್ಟ್ಗೆ ಚೆಕ್ಇನ್ ಆಗಬೇಕು. ಚೆಕ್ಇನ್ ಆಗಿದ ತಕ್ಷಣ ನಾವು ದೇವಿರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಡೆಫಿನೆಟ್ಲಿ ಲೈಕ್ ಚಿಕ್ಕಮಂಗ್ಳೂರಿಗೆ ಬಂದರೆ ಆ ಟೆಂಪಲ್ ವಿಸಿಟ್ ಮಾಡಲೇಬೇಕು. ಸೊ ಇವತ್ತು ನನ್ನ ಬರ್ತ್ಡೇ ಕೂಡ. ಸೊ ಐ ವಿಲ್ ಬಿ ಸೋ ಬ್ಲೆಸ್ಡ್. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಬ್ಲೆಸ್ಡ್ ಡೇ, ಅಷ್ಟೇನೇನಿಲ್ಲ. ಸೊ ರೆಡಿ ಕುರ್ತಾ ಹಾಕೊಂಡು ರೆಡಿ ಆಗಿಬಿಡ್ತೀನಿ. ಆ್ಯಂಡ್ ದಿಸ್ ಇಸ್ ಅ ಚೈನ್ ನನ್ನ ತಂಗಿ ಗಿಫ್ಟ್ ಮಾಡಿದ್ದು. ಬ್ರಾಸ್ಲೆಟ್ ಕೂಡ ಗಿಫ್ಟ್ ಮಾಡಿದ್ದಾಳೆ. ನೈಸ್. ಐ ಥಿಂಕ್ ಇಟ್ ಸೂಟ್ಸ್ ಮೀ. ಲೆಟ್ಸ್ ಗೋ, ಹೋಗೋಣ. ಹೋಗಿ ದೇವಿರಮ್ಮ ಟೆಂಪಲಲ್ಲಿ ದೇವಿ ದರ್ಶನ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ. ರೆಡಿಯಾಗಿ ಆಚೆ ಹೋಗ್ತಿದ್ದಂಗೆ ನೋಡಿದ್ರು ಒಂದು ಕ್ಯೂಟ್ ಸೆಟಪ್ ಮಾಡಿದ್ರು ನನ್ನ ಬರ್ಡೇಗೆ. ಇಟ್ ವಾಸ್ ಸೋ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ರೆಸಾರ್ಟ್ನಲ್ಲಿ ನನ್ನ ಬರ್ಡೇ ದಿನ ಇರ್ತಾ ಇರೋದೇ ನನಗೆ ತುಂಬ ಖುಷಿ. ಆ್ಯಂಡ್ ಈ ಥರ ಕೇಕ್ ಕಟ್ಟಿಂಗ್ ಕೂಡ ಮಾಡಿಸಿದ್ರು. ಸೋ ಹ್ಯಾಪಿ. ಸರ್ ಸೈಡ್ ಬಾಮು ಪ್ಲೀಸ್. Happy birthday to you. Happy birthday to you. Happy
ಹ್ಯಾಪಿ ಬರ್ಡೇ ಡಿಯರ್ ತಾರಾ ಹೇಳು ರಣದೀಪ್. ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಟು ಯು. ಕ್ಲೋಸ್ ಅಪ್ ಬನ್ನಿ ಎಲ್ಲ ಹೀಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ತ್ಡೇ ಇಷ್ಟು ಸ್ಪೆಷಲ್ ಜಾಗದಲ್ಲಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ನಿಮ್ಮಿಬ್ರಿಗೂ ಥ್ಯಾಂಕ್ ಯು, ಅಣ್ಣ ಅತ್ತಿಗೆಗೂ ಥ್ಯಾಂಕ್ ಯು, ರಣಧೀರ್ಗೂ ಥ್ಯಾಂಕ್ ಯು. ಅವ್ರಲ್ಲಿ ಹೋಗ್ತಾ ಇದ್ದಾರೆ. ಹೆಂಗನ್ಸ್ತು ಇಲ್ಲಿ ಸ್ಟೇ, ಈ ರೆಸಾರ್ಟ್ನಲ್ಲಿ ಸ್ಟೇ? ಚೆನ್ನಾಗಿತ್ತು. ತುಂಬ ಚಳಿ ಆದರೆ ರಾತ್ರಿ, ಇವಾಗಿನ ಅಷ್ಟು ಜೋರು ಬಿಸಿಲಿದೆ, ರಾತ್ರಿ ಒಂದು ಡಬಲ್ ಚಳಿ ಇದೆ. ಸೊ ಬಟ್ ಸ್ಟೇ ಇಸ್ ವೆರಿ ಗುಡ್. ತುಂಬ ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್ ಎಲ್ಲ, ಫುಡ್ಡು ಅಷ್ಟೇ ಇಟ್ಸ್ ವೆರಿ ಗುಡ್. ಐ ಸಜೆಸ್ಟ್. ಚೆನ್ನಾಗಿತ್ತು ಇಲ್ಲಿ ಸ್ಟೇ. ಸೊ ಈಗ ಚೆಕ್ಔಟ್ ಆಗಿ ಇನ್ನೊಂದು ರೆಸಾರ್ಟ್ಗೆ ಚೆಕ್-ಇನ್ ಆಗೋದು. ಚೆಕ್-ಇನ್ ಆಗಿ ಅಲ್ಲಿಂದ ದೇವಿರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನೀವು ಹೊಡ್ತಾ ಇದ್ದೀವಿ. ಸೊ ಫುಲ್ ಫೋಟೋ ಸೆಷನ್ ನಡೀತಾ ಇದೆ ಅಲ್ಲೆಲ್ಲ. ಏನು ಮಾಡ್ತಿದ್ದೆ ನಾನು? ರಣಧೀರ್, ನಾವು ಹೇಗಿದ್ದು ರೆಸಾರ್ಟ್ ಬಂದು ಒಂದಿನಕ್ಕೆ ಅವೈಲೇಬಲ್ ಇತ್ತು. ಸೊ ಹಾಗಾಗಿ ಒಂದಿನ ಅಲ್ಲಿ ಸ್ಟೇ ಮಾಡಿ, ಅಲ್ಲಿ ನಿಯರ್ ಬೈ ಇನ್ನೊಂದು ರೆಸಾರ್ಟ್ ಇತ್ತು. ಸೊ ಅಲ್ಲಿ ನೆಕ್ಸ್ಟ್ ಡೇಗೆ ನಾವು ಬ್ಲಾಕ್ ಮಾಡಿದ್ವಿ. ಈಗ ಅಲ್ಲಿಗೆ ಹೋಗ್ತಾ ಇರೋದು. ಆನ್ ದ ವೇ ನಾವು ಡಿಸೈಡ್ ಮಾಡಿದ್ವಿ ಹೋಗ್ತಾ ದೇವಿರಮ್ಮ ಟೆಂಪಲ್ಗೆ ಹೋಗಿ ಆಮೇಲೆ ರೆಸಾರ್ಟ್ಗೆ ಹೋಗಿ ಚೆಕ್-ಇನ್ ಆಗೋಣ ಅಂತ. ಯಾಕಂದರೆ ಒಂದ್ಸತಿ ರೆಸಾರ್ಟ್ಗೆ ಹೋದರೆ ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ, ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಟೈಮ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಹೋಗ್ತಾನೆ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಇನ್ನೊಂದು ರೆಸಾರ್ಟ್ಗೆ ಚೆಕ್-ಇನ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಚಾರ್ಜು ಹಾಕ್ಕೊಡ್ಬೇಕು ನಿಮಗೆ. ನಾನು ಇಲ್ಲಿ ಹಾಕ್ಕೊಂಡೆ ಈಗ ಮಾಮಿಗುಡಿ ದೇವಿರಮ್ಮ ಟೆಂಪಲ್. ಹಾಂ, ದೇವಿರಮ್ಮ ಟೆಂಪಲಲ್ಲಿ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೆಗಿಲಿಲ್ಲ, ಯಾಕಂದರೆ ದೇವಸ್ಥಾನದಲ್ಲಿದ್ವಿ. ಸೊ ಹಾಗಾಗಿ ನಾನು ಅಷ್ಟು ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಅಷ್ಟು ಇಷ್ಟಪಡಲ್ಲ. ಸೊ ಬಟ್ ಆದರೆ ದರ್ಶನ ತುಂಬ ಚೆನ್ನಾಗಾಯಿತು ಅಲ್ಲಿ. ಆ್ಯಂಡ್ ಈಗ ನಾವು ಹೋಗ್ತಾ ಇರೋದು ಬಂದು ಎಲಿಗೆನ್ಸ್ ಹೋಮ್ ಸ್ಟೇ ಅಂತ. ಆ್ಯಂಡ್ ಫುಲ್ ಕಂಪ್ಲೀಟ್ ಎಸ್ಟೇಟ್ ಮಧ್ಯದಲ್ಲಿ ಇರುವಂಥ ರೆಸಾರ್ಟ್ ಇದು, ಹೋಮ್ ಸ್ಟೇ. ಆ್ಯಂಡ್ ಈಗ ಊಟ ಟೈಮ್ ಆಗಿದೆ, ಹೋಗಿ ಊಟ ಮಾಡಿ ಆಮೇಲೆ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋದು. ಇಲ್ಲಿ ಬಿಡಮ್ಮ, ಕೂತ್ಕೋತಾರ, ಕೂಚೋ. ನಿಮ್ಮ ಅಮ್ಮ ತಿನ್ನೋರ ಕೂಚೋ. ಹಂಗೆ ಅದು ಸಾರು, ಚಪಾತಿ ಅಲ್ಲಿ ಕೆ ಜಿ ನನ್ನ ಬರ್ಡೇ ಸ್ಪೆಷಲ್ ಇದು. ಸೊ ಲೆಟ್ ಈಟ್ ದಿಸ್.
ಕೊಡು. ಥ್ಯಾಂಕ್ ಯು. ಈ ಥರ ಹೂವು ಎಷ್ಟೊಂದು ಬಿಟ್ಟಿದೆ ಇಲ್ಲಿ ಫುಲ್ಲು. ಚೆನ್ನಾಗಿದೆ ಇದು. ಈ ರೆಸಾರ್ಟ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯೂ. ಇಲ್ಲಿ ಕಾಣಿಸ್ತಾ ಇರೋ ಬೆಟ್ಟ ಬಂದು ಮುಳ್ಳಯ್ಯನಗಿರಿ ಬೆಟ್ಟ. ತುಂಬ ಚೆನ್ನಾಗಿದೆ. ಇದೆಲ್ಲ ಫುಲ್ಲು ಕಾಫಿ ಗಿಡಗಳು, ಕಾಫಿ ಎಸ್ಟೇಟ್ ಫುಲ್ಲು. ಇಲ್ಲಿ ಪೂಲ್ ಇದೆ. ಆ್ಯಂಡ್ ನಾವು ಸ್ಟೇ ಆಗಿರೋದು ಈ ಹಟ್ಟಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾವು ಸ್ಟೇ ಆಗಿರೋದು. ಸೊ ಇಟ್ಸ್ ಗುಡ್, ಚೆನ್ನಾಗಿದೆ. ಸೊ ಈಗ ಶೆಲ್ಕೋಕ್ ಆಡಿ ತಗೊಳ್ಳೋ. ಇನ್ನು ಹಿಂದೆ ಬಾ ಅಮ್ಮಣ್ಣಿ. ಇನ್ನು ಹಿಂದೆ ಬಾ. ವಾವ್ ವಾವ್. ಈಗ ಈವ್ನಿಂಗ್ ಆಗಿದೆ. ಸೊ ಬೆಳಗ್ಗೆ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಕ್ರೌಡ್ ಇತ್ತು, ಬಟ್ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಈಗ ಬಂದು ರೂಮಲ್ಲಿ ಊಟ ಮಾಡಿ ಎಲ್ಲರೂ ಒಳಗಡೆ ರೆಸ್ಟ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಈಗ 4:30 ಆಗಿದೆ. ಸೊ ಅದಕ್ಕೆ ಇಲ್ಲಿ ಬಂದು ಆಟ ಆಡ್ತಾ ಇದ್ದೀವಿ. ಸ್ವಲ್ಪ ಶಟಲ್ ಕಾಕು, ಬ್ಯಾಡ್ಮಿಂಟನ್ ಇದೆ, ಆ್ಯಂಡ್ ಏನೋ ಕ್ರಿಕೆಟ್ ಇದೆ, ಬಾಲ್ ಇದೆ. ಸೊ ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ರೆಸ್ಟ್ ಮಾಡ್ದಂಗೂ ಆಗುತ್ತೆ ಅಂತ. ಹಾಯ್ ಮಾಡು ರಣಧೀರ್, ಇಲ್ಲಿ ಹಾಯ್. ಹಾಯ್ ಅಂತ ಮಾಡ್ತಾರೆ. ಲೈಟ್ ಇದೆ. ಆ್ಯಕ್ಚುಲಿ ಮಿರರ್ ಹತ್ರ ಗೊತ್ತಾಗುತ್ತೆ ಹಿಂಗೆ ಕಾಣಿಸ್ತಾ ಇದೆ. ನಾವಿಲ್ಲಿ ಸ್ವಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಅಲ್ಲಿ ಸಾಂಗ್ ಆಡ್ತಾ ಇದ್ದಾನೆ. ಬರೀ ಕಾರ್ ಸೆಕ್ಷನ್. ನೋಡಿದ್ರೆ ಆಯ್ತು, ಫ್ರೈ ಮಾಡೋದು ಸ್ವಲ್ಪ ಮುಚ್ಚಿದ್ರೆ ಸ್ವಲ್ಪ ಸಾಕಾಗಿ. ಮಾರ್ನಿಂಗ್ 8 o'clock ಹಂಗೆ ಎಚ್ಚರಾಗಿದ್ದು, ಎದ್ದು ಆಚೆ ಬಂದೆ ನಾನು. ಆ್ಯಂಡ್ ಸುತ್ತಲೂ ಗಿಡ ಮರಗಳು ನೋಡೋಕ್ಕೆ ಕಣ್ಣಿಗೆ ಹಬ್ಬ. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ ಈ ಥರ ಗಿಡ ಮರಗಳನ್ನ ಇದ್ದ ತಕ್ಷಣ ನೋಡೋದಕ್ಕೆ, ಗ್ರೀನರಿ. ಗುಡ್ ಮಾರ್ನಿಂಗ್. ಅದೆಲ್ಲ ತೆಗ್ದೆ ಅವಾಗ. ರಣಧೀರ್, ಕಾಣಿಸ್ತಿದ್ದೀಯ ನೀನು? ಕಾಣ್ತಿಲ್ಲ ನಿಂಗೆ. ಸೊ ಎಸ್, ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಹೊರನಾಡು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಆಗಿ ನಾವು ಶೃಂಗೇರಿ ಹೊರನಾಡು ಕಡೆ ಹೊರಟಿದ್ದೀವಿ. ಸೊ ಲೆಟ್ಸ್ ಗೋ. ಇವತ್ತು ಟೆಂಪಲ್ ವಿಸಿಟ್ ಇದೆ, ಶೃಂಗೇರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಆನ್ ದ ವೇ ಹೋಗ್ತಾ ಶೃಂಗೇರಿಗೆ ಹೋಗಿ, ಶೃಂಗೇರಿಯಿಂದ ಅಲ್ಲಿಂದ ಉಡುಪಿಗೆ
ಹೋಗೋ ಪ್ಲ್ಯಾನ್ ಇದೆ. ಸೊ ಎಸ್, ವಿಲ್ ಸಿ ಹೆಂಗೆ ಹೋಗುತ್ತೆ ಜರ್ನಿ ಅಂತ. ಲೆಟ್ಸ್ ಗೋ. ಸೊ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ಆ್ಯಂಡ್ ಚಿಕ್ಕಮಂಗ್ಳೂರಲ್ಲಿ ಸ್ಟೇ ವಾಸ್ ಸೋ ಅಮೇಝಿಂಗ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಮಳೆನೂ ಇಲ್ಲ, ಒಂಥರ ಲೈಕ್ ಫುಲ್ಲು ಮಿಸ್ಟ್ ಕೈಂಡ್ ಆಫ್ ವೆದರ್. ತುಂಬಾ ಚೆನ್ನಾಗಿತ್ತು. ಈ ಕಡೆ ವ್ಯೂ ಬಂದು ಫುಲ್ಲು ಮುಳ್ಳಂಗಿರಿ ಕಾಣಿಸ್ತಿದೆ ನನಗೆ, ಬಟ್ ಈಗ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಫುಲ್ಲು ಮಂಜಿದೆ, ತುಂಬ್ಕೊಂಡ್ಬಿಟ್ಟಿದೆ, ಬೆಟ್ಟನೇ ಕಾಣಿಸ್ತಾ ಇಲ್ಲ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕಮಂಗ್ಳೂರಲ್ಲಿ. ಈ ಕಾಫಿ ಎಸ್ಟೇಟ್ ನೋಡೋದೇ ನನಗೆ ಮಜಾ ಚಿಕ್ಕಮಂಗ್ಳೂರಲ್ಲಿ. ಸೊ ಐ ಜಸ್ಟ್ ಲವ್ಡ್ ಇಟ್. ಈ 2 ದಿನ ಏನು ಚಿಕ್ಕಮಂಗ್ಳೂರಲ್ಲಿದ್ದೆ. ಆ್ಯಂಡ್ ನನ್ನ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡೆ ಇಲ್ಲೇ. ಒನ್ ಆಫ್ ಮೈ ಬೆಸ್ಟ್ ಬರ್ಡೇ. ಸೊ ಯಾ, ಲೆಟ್ಸ್ ಗೋ. ಆ್ಯಂಡ್ ಇದು ಆ್ಯಂಡ್ ಎಸ್, ಐ ವಾಂಟ್ ಟು ಸೇ ಥ್ಯಾಂಕ್ ಯು. ಯಾರು ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ವಿಶಸ್ ಆಗಿರಲಿ, ಆ ಎಂಕರೇಜ್ ಆಗಿರಲಿ, ಇದು ನನಗೆ ಮೋಟಿವೇಟ್ ಮಾಡುತ್ತೆ ಲೈಕ್ ಟು ಡೂ ಮೋರ್ ವೀಡಿಯೋಸ್. ಆ್ಯಂಡ್ ನನಗೆ ಈಗ ಸುಮ್ಮನೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ. ಲೈಕ್ ಐ ವಾಂಟ್ ಟು ಡೂ ಎಲ್ಲನ ಪ್ಲೇಸಸ್ಗೆ ಹೋಗ್ತಿದ್ರೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿರೋ ಥಿಂಗ್ನ ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾಟ್ ಜನರಲಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ವೆರೆವರ್ ಐ ಗೋ, ನಾನೆಲ್ಲ ಟ್ರಾವೆಲ್ ಮಾಡಿದ್ರೆ ಐ ಮೇಕ್ ಶೂರ್ ದಟ್ ಐ ಡೂ ಆ ವೀಡಿಯೋ ವ್ಲಾಗ್ ಮಾಡ್ತೀನಿ. ಸೊ ದಟ್ ಅದು ನನಗೂ ಮೆಮೊರಿ ಆಗಿರುತ್ತೆ, ನೋಡೋರು ನಿಮಗೂ ಕೂಡ ಅದು ಇಟ್ ಫೀಲ್ಸ್ ಗುಡ್. ಆ್ಯಂಡ್ ನಿಮಗೂ ಕೂಡ ಅಲ್ಲಿ ಹೋಗಬೇಕು ಅನ್ನೋ ಯು ಮೈಟ್ ಪ್ಲ್ಯಾನ್ ಟು ಗೋ ಟು ವಿಸಿಟ್ ದ ಪ್ಲೇಸ್ ಅಂತ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಸ್, ಲೈಕ್ ಚಿಕ್ಕಮಂಗ್ಳೂರು ಕಡೆ, ಈ ಕಡೆ ಮಡಿಕೇರಿ ಕಡೆ ಎಲ್ಲ ಅಂತ ಬಂದರೆ ವೆರೈಟಿ ಆಫ್ ಫ್ಲವರ್ಸ್ನ ನೀವು ನೋಡ್ಬೋದು. ಎಲ್ಲ ಥರ, ಅದು ದಾಸವಾಳ ಹೂವದಲ್ಲಂತೂ ಎಷ್ಟು ವೆರೈಟಿ ಆಫ್ ಫ್ಲವರ್ಸ್ ಇರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಎಷ್ಟೊಂದು ಥರ ಇದೆ. ಸಿ, ಎಷ್ಟು ಚೆನ್ನಾಗಿದೆ ಇದೆಲ್ಲ, ಸೋ ಗುಡ್. ಇಷ್ಟು ವೆರೈಟಿ ಫ್ಲವರ್ಸಲ್ಲೇ ಆ ಕಲರ್ಸಲ್ಲೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಎಲ್ಲ ಒಂದೇ ಥರ ಅನ್ಸಿದ್ರೂ ಅದರಲ್ಲೇ ಎಷ್ಟು ವೆರೈಟಿ. ಸೊ ಇದು ಮುಳ್ಳಂಗಿರಿ. ಅಲ್ಲಿ ಏನು ನಿಮಗೆ ಫುಲ್ಲು ಮೋಡ ತುಂಬ್ಕೊಂಡ್ಬಿಟ್ಟಿದೆ. ಸೊ ಅದು ಫುಲ್ಲು ಹಿಲ್ ಬೆಟ್ಟ, ಮುಳ್ಳಂಗಿರಿ ಬೆಟ್ಟ. ಆಹಾ, ಇದಂತೂ ಸಕ್ಕತ್ತಾಗಿದೆ. ಎಷ್ಟು ಕಲರ್ ಹೆಂಗಿದೆ ಯಪ್ಪ. ಇದು ಸಕ್ಕತ್ತಾಗಿದೆ ಕಲರ್. ಸ್ವೀಟ್ ಪಲಾವ್ ಅಂದರೆ ಅಕ್ಕಿ ರೊಟ್ಟಿ. ಅಲ್ಲಿ ಬೆಡ್ ಮೇಲೆ ಹಾಕಿದ್ದ. ರೆಸಾರ್ಟ್ನ ಚೆಕ್ಔಟ್ ಮಾಡಿ ಈಗ ನಮ್ಮ ಪಯಣ ಹೊರನಾಡು ಶೃಂಗೇರಿ ಕಡೆಗೆ. ಲೆಟ್ಸ್ ಗೋ. ಅವಾಗ ಬ್ರೇಕ್ ನೋಡಿ ಹಾಕಿ ಆಫ್ ಮಾಡಿ ಆನ್ ಮಾಡ್ತಾ ಇರ್ತಾರೆ. ಅವಾಗೇ ನೆಟ್ವರ್ಕು ಸಿಗ್ನಲ್ ಟು 1 ಅವರ್ ಕ್ಯಾಚ್ ಆಗ್ತಾ ಇರುತ್ತಲ್ಲ, ಅವಾಗ ಆಗಲ್ಲ. ಆನ್ ದ ವೇ ಚಿಕ್ಕಮಗಳೂರಿಂದ ಹೊರಡ್ತಾ ಅಲ್ಲಿ ಇತ್ತೀಚೆಗೆ ಫೇಮಸ್ ಆಗಿರುವಂತಹ ಕಾಫಿ ಕ್ಲಬ್ ಕೆಫೆಗೆ ಹೋಗಿದ್ವಿ. ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ನಾವು ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ. ಒಂದು ಸಿಪ್ ಕಾಫಿ ಕುಡಿತಿದ್ದಂಗೆ ಹಂಗೆ ಮೈಂಡ್ ಬ್ಲೋಯಿಂಗ್ ಆಗೋಯ್ತು. ಅಷ್ಟು ರಿಫ್ರೆಶಿಂಗ್ ಆಗಿತ್ತು. ನೆಕ್ಸ್ಟ್ ಟೈಮ್ ನೀವು ಹೋದಾಗ ಟ್ರೈ ಮಾಡಿ.
ಅಲ್ಲಿ ಇಳಿದು ಹೋಗ್ಬೋದೆ ಪ್ರೇಮ ನೋಡು ಈ ಕಡೆನೂ ಇದೆ ಫುಲ್ ಮ್ಯಾಪ್ ಫುಲ್ ಅದೇ ತೋರಿಸ್ತದೆ. ಹೌದಾ ಹೊರನಾಡು, ಶೃಂಗೇರಿ ಹಾಗೂ ಉಡುಪಿಗೆ ಹೋಗಿರೋದನ್ನೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನನ್ನ ಕಮ್ಮಿಂಗ್ ವ್ಲಾಗ್ನಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ಬಿಕಾಸ್ ಲೆಂತ್ ಆಗುತ್ತೆ, ಸೊ ಹಾಗಾಗಿ ಈ ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಲ್ಲಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.